ದೇವ್ರ ನಾಮಕ್ಕೆ ಸ್ತೋತ್ರ. ಚರ್ಚ್ನಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ನಾನು ಅದು ಬೆಳಕಿಗೆ ತರಲಿಕ್ಕೆ ಇಷ್ಟಪಡ್ತೇನೆ. ಏನಂದರೆ, ಮೊದಲನೇದಾಗಿ ಪಾಸ್ಟೆಡ್ ಕಮಿಟಿ ಫಾರ್ಮೇಷನ್. ಇನ್ನೂವರೆಗೂ ನಮ್ಮ ಚರ್ಚ್ ಯಾವಾಗ ಸ್ಥಾಪನೆ ಆಗ್ಯದ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ 2025 ಯಾರ್ಯಾರ್ದು 4 ವರ್ಷ ಕಂಪ್ಲೀಟ್ ಆಗಿದೆಯೋ ಗುಲ್ಬರ್ಗಾ ಮೆಥೋಡಿಸ್ಟ್ ಚರ್ಚಲ್ಲಿ, ಅವರನ್ನು ತೆಗೆದು ಹೊಸಬರಿಗೆ ಎಲ್ಲ ಚಾನ್ಸ್ ಕೊಟ್ಟಿದ್ದಾರೆ. ಪಾಸ್ಟೆಡ್ ಕಮಿಟಿಯಲ್ಲಿ ಯಾರು 4 ವರ್ಷ ಟರ್ಮ್ ಮುಗಿಸ್ಯಾರ ಅವ್ರಿಗೆ ತೆಗೆದಾದ್ಮೇಲೆ ಹೊಸೊಬ್ಬರಿಗೆ ತಗೋತಾರೆ. ಸೊ ಇದೇ ಪ್ರೊಸೀಜರ್ ನಾವು ಫಾಲೋ ಮಾಡ್ಕೊಂಡು ಬಂದಿರೋದು 2025 ತನಕ. ಆದರೆ 2026 ಪಾಸ್ಟೆಡ್ ಕಮಿಟಿ ಫಾರ್ಮೇಷನಲ್ಲಿ ಬಿಷಾಪ್ ಅನಿಲ್ ಕುಮಾರ್ ಜಾನ್ ಸರ್ವಾನಂದ್ ಅವರ ಆಪ್ತ ಮತ್ತು ಪ್ರಿಯರಾದ DS ಮನುಶಾಂತ್ ಅವರು ಏನಂತಾರೆ ಅಂದರೆ, ನಾವು ಕ್ಯಾಲೆಂಡರ್ ಇಯರ್ ನಾವು ಕನ್ಸಿಡರ್ ಮಾಡಲ್ಲ, ನಾವು ಕಾನ್ಫರೆನ್ಸ್ ಇಯರ್ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಇದ್ದಾರೆ. ಓಕೆ, ವೆರಿ ಗುಡ್. ಕಾನ್ಫರೆನ್ಸ್ ಇಯರೇ ನೀವು ಕನ್ಸಿಡರ್ ಮಾಡ್ತೀರಿ ಅಂದ್ಕೊಳ್ಳೋಣ. ಅಂದರೆ 2025 ಯಾರ್ಯಾರು 4 ವರ್ಷ ಪೀರಿಯಡ್ ಮುಗಿಸಿದಾರೋ ಅವ್ರನ್ನ ತೆಗ್ದಾರ, ಮತ್ತು ಯಾರು 4 ವರ್ಷ ಮುಗ್ದಿಲ್ಲೋ ಅವ್ರಿಗೂ ವಿತೌಟ್ ಎನಿ ಎಕ್ಸ್ಪ್ಲನೇಷನ್ ತೆಗೆದು ಒಕ್ಕಟ್ಟಾರ. ಯಾವುದೇ ಎಲಿಗೇಷನ್ಸ್ ಇರಲಿಲ್ಲ ಅವ್ರ ಮೇಲೆ, ಯಾವುದೇ ಏನೂ ಇರಲಿಲ್ಲ. ಅವ್ರು ಚರ್ಚಿಗೋಸ್ಕರ ಹೋರಾಟ ಮಾಡಿದ್ರು ಅವ್ರಿಗೆ ತೆಗೆದು ಒಕ್ಕಟ್ಟಾರ. ಮತ್ತು ಹಂಗಂದ್ರೆ 2025 ಬುಕ್ ಆಫ್ ಡಿಸಿಪ್ಲಿನ್ ಯಾಕೆ ಫಾಲೋ ಮಾಡಿಲ್ಲ? ಅವಾಗೂ ಕಾನ್ಫರೆನ್ಸ್ ಇಯರ್ ಆಗಿದ್ದಿಲ್ಲ, ಯಾಕೆ ಫಾಲೋ ಮಾಡಿಲ್ರಿ? ಅವ್ರಿಗೆ ಯಾಕೆ 4 ವರ್ಷ ಆದವ್ರಿಗೆ ತೆಗೆದು ಕಟ್ಟಿರಿ? ಹಂಗಂದ್ರೆ ನಿಮ್ಮ ಮನಸ್ಸು ಬಂದಂಗೆ ನೀವು ಬುಕ್ ಆಫ್ ಡಿಸಿಪ್ಲಿನ್ ಇವತ್ತು ಯೂಸ್ ಮಾಡ್ತಾ ಇದ್ದೀರಾ. ಬುಕ್ ಆಫ್ ಡಿಸಿಪ್ಲಿನ್ ಸೆಲೆಕ್ಟಿವ್ ಆಗಿ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಬೇರೆ ಬೇರೆ ಇಯರು. ಆ್ಯಂಡ್ ದಿಸ್ ಕ್ವಶನ್ ಈಸ್ ಟು ಬಿಷಪ್ ಅನಿಲ್ ಕುಮಾರ್ ಜಾನ್ ಸರ್ವಾನಂದ್ ಅವರೇ, ವಾಟ್ ಈಸ್ ದ ಕ್ರೆಡಿಬಿಲಿಟಿ ಆ್ಯಂಡ್ ದ ವ್ಯಾಲ್ಯೂ ಆಫ್ ಬುಕ್ ಆಫ್ ಡಿಸಿಪ್ಲಿನ್ ಇನ್ ಯುವರ್ ಅಡ್ಮಿನಿಸ್ಟ್ರೇಷನ್? ಯಾಕಂದರೆ ಒಬ್ಬರು ಬುಕ್ ಆಫ್ ಡಿಸಿಪ್ಲಿನ್ ಅಪ್ಲೈ ಮಾಡಾರ್ದೆ 2025 ಮನಸ್ಸು ಬಂದಂಗೆ ಕಮಿಟಿ ಫಾರ್ಮ್ ಮಾಡಿ ಹೋಗ್ತಾರೆ. 2026 ಅದು ಎಲ್ಲ ಚೇಂಜ್ ಮಾಡಬೇಕಾಗಿತ್ತು. 2025 ಕರೆಕ್ಟ್ ಆಗಿಲ್ಲ ಅಂದರೆ 2026 ಯಾರು DS ಹಿ ಹ್ಯಾಸ್ ದ ಪವರ್ ಟು ರಿಫಾರ್ಮ್ ಇಟ್ ಆರ್ ಚೆಕ್ ಇಟ್, ಕರೆಕ್ಟ್ ಎನ್ಕ್ವೈರಿ ಮಾಡಿ ಕರೆಕ್ಟ್ ಆಗಿದೋ ಇಲ್ಲೋ. ಕರೆಕ್ಟ್ ಆಗಿಲ್ಲ ಅಂದರೆ ಅವರು ರಿಫಾರ್ಮ್ ಮಾಡಬೇಕಾಗಿತ್ತು, ಇಲ್ಲ ಡಿಸಾಲ್ವ್ ಮಾಡಿ ಹೊಸ ಕಮಿಟಿ ಮಾಡಬೇಕಾಗಿತ್ತು. ಯಾಕೆ ಮಾಡಲಿಲ್ಲ ಅಂದ್ರೆ ಸೆಲೆಕ್ಟಿವ್ಲಿ ನೀವು ರೂಲ್ಸ್ ಯಾವ್ದು ಬೇಕು ಅವು ಅಷ್ಟೇ ತೊಗೊಂಡು ಹಚ್ಕೋತೀರಿ. Do you have any accountability for that? There is no legitimate and satisfactory answer given by the DS for the formation of 2026 Pastoral Committee. And we still are confused about how 2026 Pastoral Committee has been formed. Bishop Anil Kumar Sarvanand avare, please note this. Gulbarga Church has no clarity what Manoshant DS has done about the Pastorate Committee. ಬರೇ ನೀ ಕೆಳಕೂಡ್ ಅಂತ ಹೇಳಿ ಬರೀ ಅಂಜಿಸ್ ಕೆಳಗೆ ಕೂಡ್ಸರ್, ಖರೆ ಯಾವುದೇ ಕರೆಕ್ಟ್ ಆಗಿ ಆನ್ಸರ್ ಅದ್ರ ಬಗ್ಗೆ ಕೊಟ್ಟಿಲ್ಲ. ಇನ್ನೊಂದು ವಿಷಯ, ನಾವು ಇನ್ನೋವರೆಗೂ ಗುಲ್ಬರ್ಗಾ ಚರ್ಚ್ ಹಿಸ್ಟ್ರಿಯಲ್ಲೇ ಯಾವುದೇ ಬಿಷಪ್ ಆಗಲಿ ಯಾವುದೇ DS ಆಗಲಿ ಒಂದು ದೇವರ ಕೆಲಸ ದೇವರ ಚಿತ್ತಕ್ಕೆ ಯಾವತ್ತೂ ಅಪೋಸ್ ಮಾಡಿಲ್ಲ. ಆದರೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಮೆಥೋಡಿಸ್ಟ್ ಚರ್ಚ್ ಬಿಷಾಪ್ ಅನಿಲ್ ಕುಮಾರ್ ಜಾನ್ ಸರ್ವಾನಂದ್ ಅವರ ಅಡ್ಮಿನಿಸ್ಟ್ರೇಷನ್ನಲ್ಲಿ ಏನಾಗಿದೆ ಅಂದರೆ, ನಾವು ಕೆಲವೊಬ್ಬರು ಸಭೆಯ ಮೆಂಬರ್ಸು ನಾವು ರಿವೈವಲ್ ಮೀಟಿಂಗ್ ಅರೇಂಜ್ ಮಾಡ್ತೀವಿ ಅಂತ, ಅವರು ಉಜ್ಜೀವನ ತರ್ತೀವಿ ಚರ್ಚಲ್ಲಿ ಅಂತ ಬಂದರೆ DS ಮನುಶಾಂತ್ ಅವರು ಅದಕ್ಕೆ ಸ್ಕ್ರೂಟನೈಸ್ ಮಾಡಿ, ಅದಕ್ಕೆ ಇಲ್ಲ ಸೊಲ್ಲದೆ ಕಂಡೀಷನ್ಸ್ ಇಂಪೋಸ್ ಮಾಡಿ ಮೆಂಟಲಿ ಹ್ಯಾರಾಸ್ ಮಾಡಿದ್ದಾರೆ. ಇದು ನಿಜ. ನೋಡ್ರಿ, ಇವರು ಒಂದು ಬುಕ್ ಆಫ್ ಡಿಸಿಪ್ಲಿನ್ ಕರೆಕ್ಟ್ ಮನಸ್ಸು ಬಂದಂಗೆ ಯೂಸ್ ಮಾಡತ್ತಾರ. ಅದು ದೇವ್ರ ಕೆಲ್ಸಕ್ಕೂ ನೀವು ಅಡ್ಗಲ್ ಹಾಕ್ತೀರಿ. ಯಾವುದೇ ಚಟುವಟಿಕೆ, ಯಾವುದೇ ಪ್ರೋಗ್ರಾಮ್, ಯಾವುದೇ ಚರ್ಚಲ್ಲಿ ನಡೆಯೋ ಯಾವುದೇ ಒಂದು ಚಟುವಟಿಕೆಗೆ ಇವರು ಅಪೋಸ್ ಮಾಡಿಲ್ಲ, ಯಾವುದೇ ಕಂಡೀಷನ್ಸ್ ಕೇಳಿಲ್ಲ, ಯಾವುದೇ ಪರ್ಮಿಷನ್ ಪ್ರೊವಿಷನ್ಸ್ಗೆ ಇಟ್ಟಿಲ್ಲ ಇವರು. ಆದರೆ ಯಾವಾಗ ನಾವು ರಿವೈವಲ್ ಮೀಟಿಂಗ್ ಮಾಡ್ತೀವಿ ಅಂದಾಗೆ ಇವರು ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿ ರಿವೈವಲ್ ಮೀಟಿಂಗ್ ಆಗದೆ ಇರೋದಾಗೆ ಇವರು ಕ್ವಶನ್ ಮಾಡಿದ್ದಾರೆ ಅಲ್ಲಿ ಪಾಸ್ಟೇಟ್ ಕಮಿಟಿಯಲ್ಲಿ. ಯಾಕ? ಸೊ ಹಂಗಂದ್ರೆ ಬಿಷಾಪ್ ಅನಿಲ್ ಕುಮಾರ್ ಜಾನ್ ಸರ್ವಾನಂದ್ ಅವರ ಆಡಳಿತದಲ್ಲಿ ಕ್ರೈಸ್ತರ ಮೇಲೆ ಆಲ್ರೆಡಿ ಪರ್ಸಿಕ್ಯೂಷನ್ ಸ್ಟಾರ್ಟ್ ಆಗಿದೆನಾ ಮೆಥೋಡಿಸ್ಟ್ ಚರ್ಚಲ್ಲಿ ಅನ್ನುವ ಪ್ರಶ್ನೆ ನಮಗೆ ಕಾಡ್ತಾ ಇದೆ. ಆಲ್ರೆಡಿ ನಮಗೆ ಬೇರೆ ಹೊರಗಿಂದ ಅನ್ಯ ಕೆಲವೊಂದು ಸಂಘಟನೆಗಳು ಆಲ್ರೆಡಿ ನಮ್ಮ ಮೇಲೆ ದಬ್ಬಾಳಿಕೆ, ನಮಗೆ ಪರ್ಸಿಕ್ಯೂಷನ್ ಮಾಡ್ತಾ ಇದ್ದಾರೆ ಕ್ರೈಸ್ತರ ಮೇಲೆ. ಹಂಗಂದ್ರೆ ನೀವು ಮೆಥೋಡಿಸ್ಟ್ ಚರ್ಚಲ್ಲೂ ಕೂಡ ನೀವು ಇವತ್ತು ಪರ್ಸಿಕ್ಯೂಷನ್ ಸ್ಟಾರ್ಟ್ ಮಾಡಿದ್ದೀರಾ? ಇದಕ್ಕೆ ಉತ್ತರ ಕೊಡಿ. ಅದಾದಮೇಲೆ ಯಾವಾಗ ಯೇಸು ಸ್ವಾಮಿನೇ
ಯೇಸು ಸ್ವಾಮಿ ಏನು ಹೇಳಿದಾನೆ, ಲೋಕದ ಕಟ್ಟಕಡೆಗಳಲ್ಲಿ ನೀನು ಹೋಗಿ ವಾಕ್ಯವನ್ನು ಸಾರಬೇಕು ಮತ್ತು ಎಲ್ಲರನ್ನು ಶಿಷ್ಯರಾಗಿ ಮಾಡಬೇಕು ಅಂತ ಆಲ್ರೆಡಿ ಆಜ್ಞೆ ಕೊಟ್ಟಿರೋದು. ಅದಕ್ಕೆ ನಮಗೆ ಫ್ರೀ ವಿಲ್ ಇದೆ, ಫ್ರೀ ಹ್ಯಾಂಡ್ ಇದೆ ಗಾಸ್ಪಲ್ ಪ್ರೀಚ್ ಮಾಡ್ಲಿಕ್ಕೆ. ಸೊ ಯಾವಾಗ ನಮಗೆ ಫ್ರೀ ಹ್ಯಾಂಡ್ ದೇವ್ರ ಕಡೆಯಿಂದಾನೇ ಸಿಕ್ಕ್ಯದ, ಬೈಬಲಿಂದೇ ಸಿಕ್ಕ್ಯದ ಅಂದಮೇಲೆ ಇವ್ರು ಏನಂತಾರ, ನಾವು ಬಿಷಪಿಗೆ ಪರ್ಮಿಷನ್ ತೊಗೋಬೇಕಂತ. ಬಿಷಪ್ ಅವರೇ, ನೀವು ಪರ್ಮಿಷನ್ ಪ್ರೊವಿಷನ್ ಯಾಕೆ ಇಟ್ಟಿದ್ದೀರಿ ಒಂದು ರಿವೈವಲ್ ಮೀಟಿಂಗ್ಗೆ? ಇನ್ನು ಅದಾದಮೇಲೆ ನೀವು ಇನ್ನೂವರೆಗೂ ಎಷ್ಟು ರಿವೈವಲ್ ಮೀಟಿಂಗ್ಗೆ ಪರ್ಮಿಷನ್ ಕೊಟ್ಟಿದ್ದೀರಿ, ಅದು ದಾಖಲಾತಿ ತೋರಿಸ್ರಿ. ಮತ್ತು ಎಷ್ಟು ರಿವೈವಲ್ ಮೀಟಿಂಗ್ ನೀವು ಕ್ಯಾನ್ಸಲ್ ಮಾಡಂದಿದ್ದೀರಿ, ಅದ್ರೂ ದಾಖಲಾತಿ ತೋರಿಸ್ರಿ. ಯಾಕಂದರೆ ದೇವ್ರ ವಾಕ್ಯ ಕ್ಯಾನ್ಸಲ್ ಆಗಬಾರ್ದು, ದೇವರ ಕೆಲಸ ಎಲ್ಲೂ ನಿಂದಿರಬಾರ್ದು. ಅದು ಅಥಾರಿಟಿ ಯಾರ ಕೈಯಾಗಿಲ್ಲ. ಇಟ್ಸ್ ಅಗೇನ್ಸ್ಟ್ ಫ್ರೀಡಮ್ ಆಫ್ ರಿಲಿಜನ್. ನೀವು ಎಷ್ಟು ಹಂತ ರಿವೈವಲ್ ಮೀಟಿಂಗ್ ಉಜ್ಜೀವನ, ಚರ್ಚಲ್ಲಿ ಉಜ್ಜೀವನ ತರುವ ಚಟುವಟಿಕೆಗಳನ್ನು ನೀವು ರದ್ದು ಮಾಡಿದ್ದೀರಿ, ದಯವಿಟ್ಟು ಅದರ ದಾಖಲಾತಿ ಕೊಡಿ. ಮತ್ತು ಯಾಕೆ, ಬೇಸ್ಡ್ ಆನ್ ವಾಟ್ ಕ್ರೈಟೀರಿಯಾ ಯು ಹ್ಯಾವ್ ಗಿವನ್ ದ ಪರ್ಮಿಷನ್, ಆರ್ ಯು ಹ್ಯಾವ್ ರಿಜೆಕ್ಟೆಡ್ ಆರ್ ಯು ಹ್ಯಾವ್ ನಾಟ್ ಗಿವನ್ ದ ಪರ್ಮಿಷನ್. ಕೈಂಡ್ಲಿ ಕ್ಲಾರಿಫೈ, ಕೈಂಡ್ಲಿ ಗಿವ್ ದಿ ಅಕೌಂಟಬಿಲಿಟಿ ಆಫ್ ದಿಸ್. ಯಾವಾಗ ನಾವು ಇವರಿಗೆ ಇಷ್ಟೆಲ್ಲ ನೀವು ಯಾಕ್ರಿ ರಿವೈವಲ್ ಮೀಟಿಂಗ್ನು ಅಪೋಸ್ ಮಾಡ್ತೀರಿ, ಇದಕ್ಕೂ ಅಪೋಸ್ ಮಾಡ್ತೀರಿ ಅಂತ ಕೇಳಿದಾಗ ಇವ್ರು ಏನಂತಾರೆ, ನೀನು ಸುಮ್ಮ ಬಾಯಿ ಮುಚ್ಕೊಂಡು ಕೂಡ್ತಿಲ್, ಇಲ್ಲಾಂದ್ರೆ ನೀನು ಕಮಿಟಿಲಿಂದ ತೆಗೆದು ಹಾಕ್ತೀನಿ ನೋಡಂದು ಬಿಡ್ತಾರೆ ಇವ್ರು. ಅಂದರೆ ನೋಡ್ರಿ, ನಾವು ಪಾಸ್ಟೇಟ್ ಕಮಿಟಿ ಮೆಂಬರ್ಸ್ ಅಂದ್ರೆ ನಾವೇನು ದೊಡ್ಡ ತೀಸ್ಮಾರ್ ಖಾನ್ಗಳಲ್ಲ ಎದಿ ಉಬ್ಬಿಸ್ಕೊಂಡು ಓಡಾಡೋದು. ದಟ್ ಈಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾಸ್ಟೇಟ್ ಕಮಿಟಿ ಮೆಂಬರ್. ಪಾಸ್ಟೇಟ್ ಕಮಿಟಿ ಮೆಂಬರ್ ಅಂದರೆ ವಿ ಆರ್ ದ ರಿಪ್ರೆಸೆಂಟೇಟಿವ್ ಆಫ್ ದ ಪಬ್ಲಿಕ್, ವಿ ಆರ್ ದ ರಿಪ್ರೆಸೆಂಟೇಟಿವ್ ಆಫ್ ದ ಕಾಂಗ್ರಿಗೇಷನ್. ಸೊ ಜನಗಳಿಗೆ ಏನು ಕ್ವಶನ್ಸ್ ಇರ್ತವೆ, ನಾವು ಕೇಳ್ತೀವಿ, ಕ್ಲಾರಿಫಿಕೇಶನ್ ತಗೋತೀವಿ. ಅದಕ್ಕೆ ನೀವು ಉತ್ತರ ಕೊಡಬೇಕು ಹೊರತು ಇವ್ರು ಗುಂಡಾಗಿರಿ ವರ್ತನೆ ಮಾಡ್ತಾ ಇದ್ದಾರೆ. ಅಲ್ಲಿ ಬಿಷಪ್ ಅನಿಲ್ ಕುಮಾರ್ ಜಾನ್ ಸರ್ವಾನಂದ್ ಅವರ ಅಡ್ಮಿನಿಸ್ಟ್ರೇಷನಲ್ಲಿ ಇವತ್ತು ಯಾರ್ಯಾರು ಧ್ವನಿ ಎತ್ತಾರೋ ಆ ಧ್ವನಿ ಕೊಲ್ಲುವ ಪ್ರಯತ್ನ ಕೂಡ ನಡೀತಾ ಇದೆ. ಸೊ ನಮ್ಮಲ್ಲಿ ಇವಾಗ ಮತ್ತೆ ಸಂಶಯಗಳು ಮತ್ತು ಪ್ರಶ್ನೆಗಳು ಹುಟ್ಟುತ್ತಾ ಇದ್ದಾವೆ. ಯಾವಾಗ ಇವರು ದೇವರ ವಾಕ್ಯವನ್ನೇ ನಿಂದಿರ್ಸಕ್ಕೆ ಇಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅಂದಮೇಲೆ, ಇದು ರಿವೈವಲ್ ಮೀಟಿಂಗ್ ಯಾರಿಂದ ಆಯ್ತು ಗೊತ್ತ್ರಿ? ನಮ್ದು ಪಾಸ್ಟೇಟ್ ಕಮಿಟಿ ಮೆಂಬರ್ಸ್ ಮತ್ತು ಪಾಸ್ಟೇಟ್ ಕಾನ್ಫರೆನ್ಸ್ ಮೆಂಬರ್ಸ್, ಗಂಡ್ಮಕ್ಳು ಹೆಣ್ಮಕ್ಳು, ಇಲ್ಲ ನಮ್ಮ ಚರ್ಚಿಗೆ ಆತ್ಮಿಕ ಆಹಾರ ಬೇಕು, ಸೊ ನಾವು ರಿವೈವಲ್ ಮೀಟಿಂಗ್ ಮಾಡ್ತೀವಿ ಅಂದಾಗ ಇವ್ರು ಬಾಯಿ ಮುಚ್ಕೊಂಡು ಕುಂತಾರೆ. ಅವಾಗ ಇಲ್ಲ, ಅಲ್ಲಿವರೆಗೂ ಇದು ಹೆಂಗಾರ ಮಾಡಿ ರಿವೈವಲ್ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಬೇಕಂದ ಅನ್ನೋ ದೃಷ್ಟಿಯಲ್ಲಿ ಅಷ್ಟೊಂದು ಹ್ಯಾರಾಸ್ಮೆಂಟ್, ಮೆಂಟಲಿ ಹ್ಯಾರಾಸ್ಮೆಂಟ್ ಮಾಡಿದ್ದಾರೆ ನಮಗೆ ಇವರೆಲ್ಲ. ಸೊ ನನ್ನ ಒಂದು ವಿನಂತಿ ಎಲ್ಲ ನಮ್ಮ ಕ್ರೈಸ್ಟ್ ಮೆಥೋಡಿಸ್ಟ್ ಚರ್ಚ್ದ ಮೆಂಬರ್ಸು ಆಲ್ ಓವರ್ ಕರ್ನಾಟಕ, ಎಲ್ಲ ಮೆಥೋಡಿಸ್ಟ್ ಚರ್ಚ್ದವರಿಗೆ ನನ್ನ ಒಂದು ವಿನಂತಿ, ಇಟ್ಸ್ ಹೈ ಟೈಮ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಟುಗೆದರ್, ಸ್ಟ್ಯಾಂಡ್ ಅಪ್ ಫಾರ್ ವಾಟ್ ಈಸ್ ರೈಟ್. ನಾನು ಇವ್ರ ಅಗೇನ್ಸ್ಟ್ ಹೋಗಬೇಕು, ಅವ್ರ ಅಗೇನ್ಸ್ಟ್ ಹೋಗ್ಬೇಕಂತ ಹೇಳತ್ತಿಲ್ಲ. ಅಷ್ಟು ಫಾಲ್ತು ಫಟ್ಟಿಂಗ್ ಟೈಮ್ ನಂಬಲ್ಲಿ ಇಲ್ಲ ಯಾರಿಗೂ ಅಗೇನ್ಸ್ಟ್ ಹೋಗ್ಲಕ್ಕ. ಬಟ್ ನಮ್ಮ ಟೈಮ್, ನಮ್ದು ಎಲ್ಲ ಎನರ್ಜಿ ನಾವು ಎಲ್ಲಿ ಫೋಕಸ್ ಮಾಡಬೇಕಂದ್ರೆ ದೇವರ ಕಾರ್ಯಗಳಲ್ಲಿ, ಟುವರ್ಡ್ಸ್ ದ ಗಾಡ್ಸ್ ವಿಲ್, ಟುವರ್ಡ್ಸ್ ಹಿಸ್ ಪರ್ಪಸ್, ದ ವಿಷನ್ ಹಿ ಹ್ಯಾಸ್ ಗಿವನ್. ಸೊ ಇವರು ಒಂದು ಆ್ಯಕ್ಷನ್ಸ್ದಲ್ಲಿ ನೋಡಿದ್ರೆ ಇವ್ರು ನಿಜವಾಗ್ಲೂ ದೇವ್ರ ಸೇವಕರು ಇದ್ದಾರೋ ಇಲ್ಲೋ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಯಾಕಂದರೆ ಆ ಥರ ಇವ್ರ ವರ್ತನೆಗಳು ಇದ್ದಾವೆ. ಇವ್ರು ಬಿಹೇವ್ ಮಾಡೋ ಪ್ಯಾಟರ್ನಲ್ಲಿ ನೋಡಿದ್ರೆ ನಮಗೆ ಸಂಶಯ ಹುಟ್ಟುತ್ತಾ ಇದೆ. ಇವ್ರು ನಿಜವಾಗ್ಲೂ ದೇವ್ರ ಸೇವಕರ, ಇವ್ರು ನಿಜವಾಗ್ಲೂ ನಮ್ಮ ಚರ್ಚಲ್ಲಿ ಶಾಂತಿ, ಪ್ರೀತಿ, ಐಕ್ಯತೆ, ದೇವರ ಒಂದು ಪ್ರಸನ್ನತೆ, ದೇವರ ಒಂದು ಸ್ಪಿರಿಚುಯಾಲಿಟಿ ನಿಜವಾಗಿಯೂ ಕಾಪಾಡ್ಕೊಂಡು ಹೋಗ್ತಾರಾ ಅನ್ನೋ ಸಂಶಯ ನನಗೆ ಬರ್ತಾ ಇದೆ. ಬೇಸ್ಡ್ ಆನ್ ದೇರ್ ರಿಯಾಕ್ಷನ್ಸ್, not ours, based on their actions actually. So it's high time we all have to stand together for Christ, for the righteousness. ನೋಡ್ರಿ, ಹೆಂಗಿರ್ತಂದ್ರೆ ಯೇಸು ಸ್ವಾಮಿದು ಯಾರಿಗೆ ಒಂದು ದೊಡ್ಡ ವಿಷನ್, ದೊಡ್ಡ ಪರ್ಪಸ್ ಕೊಟ್ಟಿರ್ತಾನಾರೋ ಅವ್ರ ಮೆಂಟ್ಯಾಲಿಟಿ ಭಾಳ ಹೈ ಲೆವೆಲ್ ಇರ್ತದೆ. ಅವರ ಯೋಚನೆ, ಅವರ ಥಾಟ್ಸ್ ಭಾಳ ಹೈ ಲೆವೆಲ್ ಇರ್ತದೆ. ಅಂಥವ್ರಿಗೆ ದೇವ್ರು ಚೂಸ್ ಮಾಡಿರ್ತಾನೆ. ಸೊ ಭಾಳಷ್ಟು ಜನ ನೀವೇನು ತಿಳ್ಕೊತೀರಂದ್ರೆ ಅವ್ರೇನು ತಿಳ್ಕೊತಾರೋ, ಇವ್ರೇನು ಮಾತಾಡ್ಕೋತಾರೋ, ಇವ್ರು ಚುಗ್ಲಿ ಆಡ್ತಾರೆ, ಇವ್ರು ನಗ್ತಾರೆ, ಇವ್ರು ದ್ವೇಷ ಮಾಡ್ತಾರೆ, ಇವ್ರು ನಮಗೆ ಅಗೇನ್ಸ್ಟ್ ಆಗ್ತಾರೆ, ಏನಾದ್ರೂ ಏನು ಫರಕ್ ಬೀಳಲ್ಲ. ಸಿ, ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ವರ್ಲ್ಡ್ ಹ್ಯಾಸ್ ಆಲ್ರೆಡಿ ಕ್ರೂಸಿಫೈಡ್, scrutinized, criticized, spat on Jesus, killed him, tortured him, and they have hated Jesus Christ. If they have hated him, they will hate you also. Do not expect good things from this world. It has already given bad thing to Lord Jesus. So Lord Jesus has already warned you that the path you follow is narrow. ಇಟ್ಸ್ ನಾಟ್ ಅ ಹೈವೇ. ನೋ ಒನ್ ವಿಲ್ ಟ್ರೀಟ್ ಯು ಗುಡ್. ಇವ್ರು ಜಾಸ್ತಿ ಏನು ಮಾಡಂಗದ್ರಿ, ಏನು ಮಾಡಂಗ ಮೆಂಟಲಿ ಹ್ಯಾರಾಸ್ಮೆಂಟ್ ಮಾಡಂಗಾರ, ನಾಳೆಗೆ ಜೀವ ಹೊಡೆಂಗಾರ.
ಹೋಲ್ಯಾಕ ಹಿಂಗ ಜೀವ ಹೋಗ್ತದೆ. ಯಾವತ್ತು ನಾವು ಯಾರು ಶಾಶ್ವತವಾಗಿ ಬದುಕೋರಲ್ಲ. ಬಟ್ ಈ ಕರ್ತನಾದ ಪ್ರಭುವಾದ ಯೇಸು ಕ್ರಿಸ್ತನಿಗೋಸ್ಕರ ನಾವು ಬದುಕಬೇಕು. ಅವನ ನೀತಿ, ಅವನ ನ್ಯಾಯಗೋಸ್ಕರ ನಾವು ಬದುಕಬೇಕು. ನಮ್ಮ ಚರ್ಚಲ್ಲಿ ಇದು ಎಲ್ಲ ಏನು ಹೇಲ ಉಚ್ಚಿ ಸಂಡಾಸ್ ಈ ವರ್ಷದಿಂದ ಹೊಂಟದಲ್ಲ, ಇದು ಫಸ್ಟ್ ಕ್ಲೀನ್ ಮಾಡ್ಬೇಕು ನಾವು. ಹೇಲು ಉಚ್ಚಿ ಸಂಡಾಸ್ ಇಟ್ಕೊಂಡು ನಾವು ಆರಾಧನೆ ಮಾಡಂದ್ರೆ ನಮ್ಮ ಕೈಲಿಂದ ಆಗಲ್ಲ. ಇದು ಹಿರಿಯರು ಮಾಡಬೇಕಾಗಿತ್ತು, ಅವ್ರು ಮಾಡಿಲ್ಲ, ಬಿಡ್ರಿ. ಆದ್ರೆ ನಾವು ಮಾಡ್ಬೇಕು. ಮುಂದಿನ ನಮ್ಮ ಜನ್ರೇಷನ್ ಬರೋಸ್ತಕ ಇದು ಎಲ್ಲ ಹೇಲು ಉಚ್ಚಿ ಸಂಡಾಸ್ ಕ್ಲೀನ್ ಮಾಡಿ, ಕ್ಲೀನ್ ಸ್ಪಿರಿಚುವಲ್ ಚರ್ಚ್ ನಾವು ಹ್ಯಾಂಡ್ ಓವರ್ ಮಾಡಬೇಕು. ಜೆನ್ಜಿ ಬರೋಷ್ಟೇ ನಾವು ಇದು ಮಾಡಬೇಕು. ಆ್ಯಂಡ್ ದಿಸ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಸೊ ಲಿಸನ್ ಟು ಗಾಡ್, ಡು ನಾಟ್ ಲಿಸನ್ ಟು ದ ಪೀಪಲ್. ಮಂದಿ ಏನಾಗಿ ತಿಳ್ಕೊಳ್ಳಿ, ಯಾಕಂದ್ರೆ ಅವ್ರ ಮೆಂಟಾಲಿಟಿ ಲೆವೆಲ್ ನಿಮ್ಮ ಮೆಂಟಾಲಿಟಿ ಲೆವೆಲ್ ಭಾಳ ಡಿಫ್ರೆನ್ಸ್ ಅದ. ಭಾಳ ಹೈ ಲೆವೆಲ್ ಮೆಂಟಾಲಿಟಿ ಇರ್ತದೆ ದೇವ್ರು ಚೂಸ್ ಮಾಡೋನಿಗೆ. ಸೊ ಅವ್ರ ಮೆಂಟಾಲಿಟಿ ಎಲ್ಲೋ ಇರ್ತದ. ಸೊ don't think about what people will think about you. Think only what God will think about you. ದೇವರ ಒಪಿನಿಯನ್ ಅಷ್ಟೇ ನಮಗೆ ಇಂಪಾರ್ಟೆಂಟ್ ಅಷ್ಟೇ. ದೇವ್ರು ನಮ್ಮ ಬಗ್ಗೆ ಏನು ಯೋಚಿಸ್ತಾನೆ ಅದೇ ಇಂಪಾರ್ಟೆಂಟ್. ಜನರು ಏನ್ಯಾಕೆ ಯೋಚಿಸ್ಲಿ, ಯಾಕಂದ್ರೆ ಅವ್ರ ಬುದ್ಧಿ ಎಷ್ಟದ ಅವ್ರು ಅಷ್ಟೇ ಯೋಚಿಸ್ತಾರೆ. ಸೊ ಯಾರೋ ಹೇಟ್ ಮಾಡ್ತಾರೆ, ನಗ್ತಾರ, ಅಥವಾ ನಿಮ್ಮ ಅಗೇನ್ಸ್ಟ್ ಆಗಿ ನಿಂದಿರ್ತಾರ, ನಿಮ್ಗೆ ವೈರಿಗಳಾಗ್ತಾರ ಅಂದ್ರೆ ಏನೂ ತಲೆ ಕೆಡಿಸ್ಕೋಬೇಡ್ರಿ. ನಮಗೆ ರಕ್ಷಣೆ ಕೊಡೋನು, ಆಶೀರ್ವಾದ ಕೊಡೋನು, ಮತ್ತು ನಮಗೆ ಒಳ್ಳೆಯದ ರೀತಿಯಿಂದ ನೋಡ್ಕೋನು ಪ್ರಭುವಾದ ಯೇಸು ಕ್ರಿಸ್ತನು ಮಾತ್ರ. Every single hair on your head has been counted. Nothing will happen to you. Do not be afraid ಅಂತ 365 ಟೈಮ್ಸ್ ಬರ್ದಿದೆ ಬೈಬಲಲ್ಲಿ. ಸೊ ಟ್ರಸ್ಟ್ ಇನ್ ಗಾಡ್, ನಾಟ್ ಇನ್ ದಿಸ್ ವರ್ಲ್ಡ್. ಸೊ ಸ್ಟ್ಯಾಂಡ್ ಫಾರ್ ರೈಚಸ್ನೆಸ್. We have to clean our church. Our church has to be spiritual, based on biblical values, biblical principles, biblical ethics, and all right things. Do not try to be nice and good. The Bible doesn't demand that. Bible demands you to be righteous. ನೀತಿವಂತನಾಗಿರಬೇಕು, ನೀತಿವಂತವಳಾಗಿರಬೇಕು ಅಷ್ಟೇ. So let us all together build a good spiritual church which is free from politics and which only rejoices Lord Jesus Christ and no one else. Amen. Thank you.